ನಮಸ್ಕಾರ ವೀಕ್ಷಕರೇ, ನಾನು ಬಬಿತಾ ಮಧ್ವರಾಜ್. ನಮ್ಮ I2I ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಅತಿಥಿಗೆ ಯಾವ ಪರಿಚಯದ ಅಗತ್ಯವಿಲ್ಲ. ನೀವು ನೆಚ್ಚಿದ, ಮೆಚ್ಚಿದ ಹಾಗೂ ಆಯ್ಕೆ ಮಾಡಿದ ನಮ್ಮ ಯುವ ನಾಯಕ ಮತ್ತು ಉಡುಪಿಯ ಶಾಸಕರು ಶ್ರೀ ಪ್ರಮೋದ್ ಮಧ್ವರಾಜ್. ನಮಸ್ಕಾರ ಸರ್. ನಮಸ್ತೆ. ಬ್ರಿಂಗ್ ಅ ಚೇಂಜ್ ಅಂತ ಮ್ಯಾಜಿಕ್ ವರ್ಡ್ಸ್ ನಿಮ್ಮ ಕ್ಯಾಂಪಿಂದು ಸ್ಲೋಗನ್ ಆದಿತ್ತು. ಈಗ ಜನರು ನಿಮಗೆ ಆ ಚೇಂಜನ್ನು ಕೊಟ್ಟಿದ್ದಾರೆ. ಯಾವ ಬದಲಾವಣೆ ಬಯಸಿ ಅವರು ಈ ಚೇಂಜನ್ನು ನಿಮಗೆ ಕೊಟ್ಟಿದ್ದಾರೆ ಸರ್? ಈಗ ಉಡುಪಿಯನ್ನು ನಾವು ಯಾವ ರೀತಿಯಲ್ಲಿ ನಮ್ಮ ವಿಷನ್ ಡಾಕ್ಯುಮೆಂಟ್ನಲ್ಲಿ ಮತ್ತು ನಗರಸಭಾ ಪ್ರಣಾಳಿಕೆಯಲ್ಲಿ ಜನತೆಗೆ ಏನು ಮಾತು ಕೊಟ್ಟಿದ್ದೇವೆ, ಆ ಮಾತನ್ನು ಅನುಷ್ಠಾನ ಮಾಡುವ ಕಾಲ ಪ್ರಾರಂಭ ಆಗಿದೆ. ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇವೆ. ನಿಮ್ಮ ಸ್ಟ್ರಾಟಜಿ ಏನು ಸರ್? ಈಗ ನೀವು ಅಂಡರ್ಟೇಕ್ ಮಾಡಿದ್ದು ಇಟ್ಸ್ ಅ ವೆರಿ ವಾಸ್ಟ್ ಥಿಂಗ್. ಹಲವು ಡಿಪಾರ್ಟ್ಮೆಂಟ್ಸಲ್ಲಿ ನೀವು ಮಾಡ್ತೀರಿ, ಹಲವು ಏರಿಯಾಸ್ದಲ್ಲಿ ನೀವು ಮಾಡ್ತಿದ್ದೀರಾ. ನೀವು ಅದು ಹೇಗೆ, ಈಗ ಪಬ್ಲಿಕ್ ಫಂಕ್ಷನ್ಸ್ ಇರ್ತದೆ, ನಿಮಗೆ ಬ್ಯಾಂಗ್ಳೂರು ಹೋಗ್ಲಿಕ್ಕೆ ಇರ್ತದೆ, ಹಾಗೂ ಈ ಆಡಳಿತ ಮಾಡಲಿಕ್ಕೆ ಇರ್ತದೆ, ನೀವು ಹೇಗೆ ಮಾಡ್ತೀರಿ ಅದು? ವಿ ಆರ್ ಗೋಯಿಂಗ್ ಟು ಫಾರ್ಮ್ ಅ ಕಮಿಟಿ. ಎಲ್ಲ ಪ್ರಮುಖರನ್ನು, ಅನುಭವಿಗಳನ್ನು, ತಜ್ಞರನ್ನು ಸೇರಿಸಿ ಸಮಿತಿ ರಚನೆ ಮಾಡಿ ಯಾವ ನಾವು ಪ್ರಾಮಿಸಸನ್ನು ಕೊಟ್ಟಿದ್ದೇವೆ ಅದರ ಬಗ್ಗೆ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಮಾಡಿ, ಪ್ರಪೋಸಲ್ ಮಾಡಿ ಅದನ್ನು ಫಾಲೋಅಪ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಅದಕ್ಕೆ ಇಟ್ ವಿಲ್ ಬಿ ಅ ಟೈಮ್ ಬೌಂಡ್ ಪ್ರೋಗ್ರಾಮ್. ಸಮಯ ಕೊಟ್ಟು ಒಂದೊಂದು ಸಮಸ್ಯೆಗಳನ್ನು ಇಂತಿಷ್ಟು ದಿವಸಗಳಲ್ಲಿ ನಾವು ಬಗೆಹರಿಸ್ತೇವೆ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ, ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ. ಈ ಕಮಿಟಿ ಮೆಂಬರ್ಸ್ ಯಾರನ್ನು ನೀವು ಆಯ್ಕೆ ಮಾಡ್ತೀರಾ? ಏನು ಮಾಡಬೇಕಾಗಿತ್ತು ಅಲ್ಲ, ಬಟ್ ನಗರಸಭೆಯಲ್ಲಿಯೂ ಪ್ರಣಾಳಿಕೆ ಅನುಷ್ಠಾನ ಸಮಿತಿ ಅಂತ ಮಾಡ್ತೇವೆ. ಈ ವಿಷನ್ ಡಾಕ್ಯುಮೆಂಟಿಗೂ ಕೂಡ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡ್ತೇವೆ. ಈ ಸಲ ನಿಮ್ಮ ಕ್ಯಾಂಪೇನ್ ವಾಸ್ ಹೈಲಿ ಸ್ಟ್ರಾಟಜೈಸ್ಡ್ ಅಂತ ನಮಗೆ ಕೇಳಿ ಬರ್ತಿದೆ. ನಿಮ್ಮ ಮೇನ್ ಸ್ಟ್ರಾಟಜಿ ಏನಾಗಿತ್ತು ಇದರಲ್ಲಿ? ಸ್ಟ್ರಾಟಜಿ ಅಂತ ಏನಿಲ್ಲ, ಜನರ ಪ್ರೀತಿ ವಿಶ್ವಾಸವನ್ನು ನಾವು ಗಳಿಸಿ ಆಗಿತ್ತು. ಚುನಾವಣೆ ಪ್ರಾರಂಭ ಆಗೋ ಮೊದಲೇ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಾಗಿತ್ತು. ಬಹುತೇಕ 99% ಜನ ಯಾರಿಗೆ ವೋಟ್ ಮಾಡಬೇಕು ಅಂತ ಚುನಾವಣೆ ಪ್ರಾರಂಭ ಆಗೋ ಮೊದಲೇ ನಿರ್ಧಾರ ಮಾಡಿ ಆಗಿತ್ತು. ನಿಮ್ಮಿಂದ ಸಹಾಯ ತಗೊಂಡವರು ಮಾತ್ರ ಅಲ್ಲ, ನಿಮ್ಮ ಲೀಡ್ ನೋಡುವಾಗ 39,245 ನಿಮಗೆ ಲೀಡ್ ಉಂಟು. ಸೊ ಅದರ್ ಪೀಪಲ್ ಆಲ್ಸೋ ಹ್ಯಾವ್ ವೋಟೆಡ್ ಫಾರ್ ಯು. ಅದು ಯಾಕೆ ಅಂತ ಹೇಳ್ಬೋದಾ? ಜನರಿಗೆ ನಾವು ಕೊಟ್ಟಂಥ ಏನು ಪ್ರಾಮಿಸಸ್ ಇದೆ, ಅಭಿವೃದ್ಧಿಯ ಒಂದು ಸೂತ್ರ, ಅದು ಬಹಳಷ್ಟು ಅಪೀಲ್ ಆಗಿದೆ ಅಂತ ಭಾವಿಸ್ತೇನೆ. ಅಲ್ಲ, ಇಟ್ಸ್ ಪ್ರಾಮಿಸಸ್ ಕೊಡೋದು ಮಾತ್ರ ಅಲ್ಲ, ಅಷ್ಟು ನಂಬಿಕೆ ನಿಮ್ಮ ಹತ್ರ ಇರಬೇಕಲ್ಲ. ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಅದು ಯಾಕೆ ಅಂತ ಹೇಳ್ಬೋದಾ? ಜನರ ಹತ್ರ ಕೇಳಿ ಯಾಕೆ ವಿಶ್ವಾಸ ಇಟ್ಟಿದ್ದಾರೆ ಅಂತ. ಹೌದು. ಈಗ ನೀವು ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ಲೀಡ್ ತಗೊಂಡಿದ್ದೀರಾ ಸ್ಟೇಟಲ್ಲಿ, ದ ಟಾಪ್ 3. ಅದರ ಸೀಕ್ರೆಟ್ ಇಷ್ಟೊಂದು ಲೀಡ್ ಬರಲಿಕ್ಕೆ, ಈಗ ದಕ್ಷಿಣ ಕಡೆ ನೋಡಿದರೆ 1000 ವೋಟ್ಸ್, 1200 ವೋಟ್ಸ್, 4000 ವೋಟ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ. ಮತ್ತು ನಿಮ್ಮದೇನು, ವಾಟ್ ಈಸ್ ಯೋರ್ ಸೀಕ್ರೆಟ್? ನಾನು ಜನರ ಹತ್ರ ಕೇಳಿದ್ದೆ, ಅದು ಹೈಯೆಸ್ಟ್ ಲೀಡ್ ಕೊಡಿ ಅಂತಲೇ ಕೇಳಿದ್ದು. ನಾನು ಕೇಳಿದ್ದನ್ನು ಜನರು ಕೊಟ್ಟಿದ್ದಾರೆ. ಈಗ ನಾನು ಹೇಳಿದ್ದನ್ನು ಜನರಿಗೆ ಮಾಡಿ ಕೊಡಬೇಕಷ್ಟೇ. ಸೊ ಇಟ್ ವಾಸ್ ಅ ಬಾರ್ಗೇನ್. ಇಟ್ ವಾಸ್ ವಿಶ್ವಾಸ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಜನರಿಗೆ ನನ್ನ ಮೇಲೆ ವಿಶ್ವಾಸ, ನನಗೆ ಜನರ ಮೇಲೆ ವಿಶ್ವಾಸ. ವಾಟ್ ಈಸ್ ಅ ಫೀಲಿಂಗ್ ನಾವು? ನೀವು ಹೇಗೆ ಫೀಲ್ ಮಾಡ್ತಿದ್ದೀರಿ ಈಗ ಇದಿಷ್ಟೊಂದು ಜಯ ಗಳಿಸಿದ್ದೀರಿ ನೀವು? ಇಟ್ ಈಸ್ ಅ ಟ್ರಿಮೆಂಡಸ್ ವಿಕ್ಟ್ರಿ. ಜನರಿಟ್ಟ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಸೇವೆಯ ಮೂಲಕ ಋಣಭಾರವನ್ನು ತಗ್ಗಿಸಬೇಕು ಅಂತಿದೆ. ಈಗ ನಿಮ್ಮ ದಿವಂಗತ ಶ್ರೀ ಮಧ್ವರಾಜ್ ಅವರು MLA ಆಗಿದ್ದರು. ನಿಮ್ಮ ಅಮ್ಮ ಮನೋರಮಾ ಮಧ್ವರಾಜ್ 4 ಸಲ ಎಲೆಕ್ಷನ್ ಗೆದ್ದಿದ್ದಾರೆ, 3 ಸಲ MLA, 1 ಸಲ MP. ನೀವು ಅವರ ರೆಕಾರ್ಡನ್ನು ಬೀಟ್ ಮಾಡ್ತೀರಾ? ಯಾವ ರೆಕಾರ್ಡ್? ಆಫ್ ನಂಬರ್ ಆಫ್ ಟೈಮ್ಸ್ ದೇ ಹ್ಯಾವ್ ಹೆಲ್ಡ್ ಪೊಸಿಷನ್ಸ್. ಲೆಫ್ಟ್ ಟು ದ ಪೀಪಲ್. ಜನರಿಗೆ ಬಿಟ್ಟ ವಿಚಾರ. ಅಲ್ಲ, ನನ್ನ ಸೇವೆ ಮಾತ್ರ, ನಾನು ಜನರ ಸೇವೆಯನ್ನು ಮಾತ್ರ ಮಾಡೋದು. ಫಲ ಅಥವಾ ಜನರ ಮುಂದಿನ ಚುನಾವಣೆಗೆ ಜನರ ತೀರ್ಪು, ಅದರ ಬಗ್ಗೆ ನಾನು ಯೋಚನೆ ಮಾಡೋದೇ ಇಲ್ಲ. ನಿಮ್ಮ ಅಮ್ಮನ ಮೇಲೆ ಇಟ್ಟ ವಿಶ್ವಾಸ, ಪ್ರೀತಿ ನಿಮ್ಮ ಮೇಲೆ ಇಡ್ತಾರಂತ ಈಗ ನಿಮಗೊಂದು ಫೀಲಿಂಗ್ ಬರೋದಿಲ್ವಾ? ಅವರಿಗಿಂತ ಹೆಚ್ಚು ಲೀಡ್ ನಮಗೆ ಬಂದಿದೆ ಅಲ್ಲ. ಅಲ್ಲ, ಬಟ್ ಇಫ್ ಯು ಸಿ ಹರ್ ರೆಕಾರ್ಡ್, ಇಟ್ ಈಸ್ ಶಿ ಇಸ್ won 3 times and being a woman ನಿಮಗೆ ಆದರೆ 4 times. Yes, ಅಲ್ಲ, ಬಟ್ being a woman ನಿಮಗೆ ಆದರೆ you had a family legacy. She didn't have anything like that. ತಂದೆ ಹೆಸರಿತ್ತು, ತಾಯಿಗೂ ತಂದೆ ಹೆಸರಿತ್ತು. you have got advantage of both your parents, alva? That is a blessing in disguise.
ಓಕೆ, ಈಗ ನಾವು ನೋಡೋಣ ಪ್ರಮೋದ್ ಮಧ್ವರಾಜ್ ಆ್ಯಸ್ ಅ ಲೀಡರ್. ಸೊ ವಾಟ್ ಮೇಕ್ಸ್ ಯು ಅ ಲೀಡರ್? ಐ ಆಮ್ ಅ ಸರ್ವೆಂಟ್ ಆಫ್ ದ ಪೀಪಲ್. ಮೆನಿ ಪೀಪಲ್ ಸೇ ದೇ ಸರ್ವೆಂಟ್ ಆಫ್ ದ ಪೀಪಲ್, ಬಟ್ ನಿಮ್ಮನ್ನು ಎಲ್ಲ ಆಲ್ ಏಜಸ್, ಎಲ್ಲ ಕಮ್ಯುನಿಟೀಸ್, ಎಲ್ಲ ಕಾಸ್ಟ್, ಎಲ್ಲ ಏಜ್ನವರು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ದೇ ಹ್ಯಾವ್ ಮೇಡ್ ಯು ದ ಲೀಡರ್ ಟು ಲೀಡ್ ಉಡುಪಿ ಕಾನ್ಸ್ಟಿಟ್ಯುವೆನ್ಸಿ ಈ ಯಂಗ್ ಏಜಲ್ಲಿ. ಸೊ ನಿಮ್ಮ ಹತ್ರ ಏನಾದರೂ ಇರಬೇಕಲ್ಲ ಸರ್, ಸಮಥಿಂಗ್ ಸ್ಪೆಷಲ್ ಇನ್ ಯು. ಅವರು ನೋಡಿ ನಿಮ್ಮನ್ನು ವೋಟ್ ಮಾಡಿದ್ರೆ ನಿಮ್ಮ ಆ್ಯಸ್ ಅ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮ ಹತ್ರ ಏನಿದೆ? ಜನರ ಬಗ್ಗೆ ನನಗಿರುವ ಪ್ರೀತಿ ವಿಶ್ವಾಸ. ಈ ನಿಮ್ಮದು ಈಗ ನಾನು ಕೇಳಿ ಬರ್ತೀನಿ, ನೀವು ತುಂಬ ಡಿಪ್ಲೊಮ್ಯಾಟಿಕ್ ಆಗಿದ್ದೀರಿ, ಬಿಕಾಸ್ ದ ವೇ ಯು ಮ್ಯಾನೇಜ್ ಪೀಪಲ್, ನಿಮ್ಮ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಗುಡ್. ನಿಮ್ಮ ಪಾರ್ಟಿ ಆಗಲಿ, ನಿಮ್ಮ ಬಿಸ್ನೆಸ್ ಆಗಲಿ, ನಿಮ್ಮ ಫ್ಯಾಮಿಲಿ ಆಗಲಿ, ಯು ಮ್ಯಾನೇಜ್ ಪೀಪಲ್ ವೆರಿ ವೆರಿ ವೆಲ್. ಸೊ ಇದು ಡಿಪ್ಲೊಮೆಸಿ ಅಂತ ಒಂದು ಕ್ವಾಲಿಟಿ ಇದೆಯಲ್ಲ, ಇಸ್ ಇಟ್ ಇನ್ಹೆರಿಟೆಡ್? ಯಾರು ಇನ್ಹೆರಿಟ್ ಯಾರಿಂದ ಮಾಡೋದು? ನಮ್ಮ ತಾಯಿ ವಾಸ್ ನೆವರ್ ಎ ಮ್ಯಾಟಿಕ್ ಲೇಡಿ. Yeah, but she still survived. But your father, we heard, was very diplomatic. Tumba saumyavate. He was very saumya. He was very karune. ಹಾಗಾಗಿ ಅದು ನಿಮಗೆ ಬಂದಿದ್ದಂತ ಬಂದಿರ್ಬೋದು. ನೀವೀಗ ನಿಮ್ಮ ಕ್ವಾಲಿಟೀಸ್ ಇದೆ ಅಲ್ಲ, ಇದು ನಿಮ್ಮ ಬೋತ್ ಯರ್ ಪೇರೆಂಟ್ಸ್ ವೇರ್ ನ್ಯಾಚುರಲ್ ಲೀಡರ್ಸ್ ಅಲ್ವಾ? ಅವರು ದೇ ವೇರ್ ನಾಟ್ ಗ್ರೂಮ್ ಟು ಬಿ ಲೀಡರ್ಸ್. ಸೊ ಅದು ನೀವು ಅದು ಇನ್ಹೆರಿಟ್ ಮಾಡಿದ್ರಲ್ಲ, ಈ ನಿಮ್ಮ ಕ್ವಾಲಿಟೀಸ್ ಹ್ಯಾವ್ ಯು ಅಕ್ವೈರ್ಡ್ ಇಟ್ ಅಲಾಂಗ್ ದ ವೇ, ಎಕ್ಸ್ಪೀರಿಯನ್ಸ್ ಆಗಿ ಥ್ರೂ ಡಿಫ್ರೆಂಟ್ ಪೀಪಲ್ ಹ್ಯಾವ್ ಯು ಅಕ್ವೈರ್ಡ್ ದಿಸ್ ಕ್ವಾಲಿಟೀಸ್? ಜನರಿಂದ ಕಲಿತೆ ನಾನು. ವಾಟ್ ವಾಸ್ ದ ಬಿಗ್ಗೆಸ್ಟ್ ಲೆಸನ್ ಯು ಲರ್ನ್ ಫ್ರಮ್ ಪೀಪಲ್? ಹ್ಯುಮಿಲಿಟಿ. ತಗ್ಗಿ ಬಗ್ಗಿ ನಡೆಯೋದನ್ನು ನಾನು ಜನರಿಂದ ಕಲಿತೆ, ಅತಿ ಬಡವರಲ್ಲಿ ಕಲಿತೆ. ಸರ್, ನಾವು ಕೇಳಿ ಬರ್ತಿದ್ದೇವೆ, ನೀವು ಅಮ್ಮಂದು ಹೊಟ್ಟೆಯಲ್ಲಿರುವಾಗವೇ ನೀವು ಒಂದು ಪೊಲಿಟಿಷಿಯನ್ ಆಗಿ ಬರ್ತೀರಂತ ಒಂದು ನ್ಯೂಸ್ ಉಂಟು. ನೀವು ಆಗವಿಂದ ನಿಮ್ಗೆ ಇಂಟ್ರೆಸ್ಟ್ ಉಂಟಂತ ಪಾಲಿಟಿಕ್ಸಲ್ಲಿ, ಇಸ್ ಇಟ್ ಟ್ರೂ? ನನಗೆ ಗೊತ್ತಿಲ್ಲ, ಹೊಟ್ಟೆಯಲ್ಲಿರುವಾಗ ನನಗೆ ಗೊತ್ತಾಗ್ತದೆ ಅಲ್ಲ. ಸೊ ದಟ್ ಮೀನ್ಸ್ ಯು ಸ್ಟಾರ್ಟೆಡ್. ಅದು ಅಭಿಮನ್ಯುಗೆ ಮಾತ್ರ ಗೊತ್ತಾಗುತ್ತೆ ಹೊಟ್ಟೆಯಲ್ಲಿರುವಾಗ ಏನಾಗ್ತದೆ. ಚಕ್ರವ್ಯೂಹವನ್ನು ಒಳಗೆ ಹೋಗೋದು ಹೇಗೆ ಅಂತ ಮಾತ್ರ ಅಭಿಮನ್ಯುಗೆ ಗೊತ್ತಿತ್ತು, ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗಲಿಲ್ಲ, ಯಾಕಂದರೆ ತಾಯಿಗೆ ನಿದ್ದೆ ಬಂತು. ಸೊ ಹಾಗೆ ನಿಮಗೆ ಆಗಿದೆ ಸರ್? ನಾನು ಅಭಿಮನ್ಯು ಅಲ್ಲ, ಚಕ್ರವ್ಯೂಹವನ್ನು ಭೇದಿಸುವ ನಾನು, ಮತ್ತು ಹೊರಗೆ ಬರುವ ಚಕ್ರವ್ಯೂಹ. ಓಕೆ, ಆದರೆ ನಿಮಗೆ ತುಂಬ ಚಿಕ್ಕ ಪ್ರಾಯದಿಂದ ನಿಮಗೆ ಪಾಲಿಟಿಕ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಈಗ ನಿಮಗೆ 7 ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಗಿದ್ದೀರಿ ನೀವು, ಬಟ್ ಅಮ್ಮನ ಜೊತೆ ಎಲ್ಲ ಫಂಕ್ಷನ್ಸಿಗೆ, ಎಲ್ಲ ಪ್ರೋಗ್ರಾಮ್ಸಿಗೆ ನೀವು ಮಾತ್ರ ಹೋಗ್ತಿದ್ರು, ಇನ್ಕ್ಲೂಡಿಂಗ್ ಹರ್ ವಿಕ್ಟ್ರಿ ಪ್ರೊಸೆಷನ್ಸ್ಗೆಲ್ಲ ನಿಮ್ಮ ಫೋಟೋ ಮಾತ್ರ ಇದೆ ಜೀಪಲ್ಲಿ ಕುತ್ಕೊಂಡು. ಸೊ ಇದೊಂದು ಇಂಟ್ರೆಸ್ಟ್ ನಿಮಗೆ ಫ್ರಮ್ ದ ಚೈಲ್ಡ್. ಡಿಡ್ ಯು ಹ್ಯಾವ್ ದಿಸ್ ಇಂಟ್ರೆಸ್ಟ್? What attracted you to politics? ನಿಮ್ಗೆ ಏನು ಆಗಬೇಕಂತ? ಐ ಥಿಂಕ್ ಇಟ್ ಇಸ್ ಇನ್ ದ ಜೀನ್. ಈ ಜೀನ್ ನಿಮಗೆ ಮಾತ್ರ ಬಂದಿತ್ತಾ, ನಿಮಗೆ ನಿಮ್ಮ ಬಾಕಿ ಗೊತ್ತಿಲ್ಲ ಅವರಿಗೆ? ಓಕೆ, ನಿಮ್ಮ ಇನ್ಸ್ಪಿರೇಷನ್ ಯಾರು ಸರ್ ಟು ಬಿ ಅ ಗ್ರೇಟ್ ಪಾಲಿಟಿಷಿಯನ್? ಹೂ ಇಸ್ ಯುವರ್ ಇನ್ಸ್ಪಿರೇಷನ್? ಆ್ಯಸ್ ಆನ್ ಟುಡೇ ಇಟ್ ಇಸ್ ರಾಹುಲ್ ಗಾಂಧಿ. ಓಕೆ ಸರ್, ನೀವು ಚಿಕ್ಕದಿಂದ ನೀವು ಬಹಳಷ್ಟು ಪೊಲಿಟಿಷಿಯನ್ಸನ್ನು ಒಬ್ಸರ್ವ್ ಮಾಡಿ ನೀವು ಅವರನ್ನು ಕಾಪಿ ಮಾಡ್ತಿದ್ರಿ. ಈಗ ವಾಜಪೇಯಿಯ ಮೀಟಿಂಗ್ ಹೋಗಿ ನೀವು ಬಂದು ವಾಜಪೇಯಿ ಹಾಗೆ ಮಾತಾಡ್ತಿದ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ. ಸೊ ಯೂಸ್ ಟು ಒಬ್ಸರ್ವ್ ವೆರಿ ವೆರಿ ಕೀನ್ಲಿ. ಹ್ಯಾಸ್ ದಿಸ್ ಒಬ್ಸರ್ವೇಷನ್ ಸ್ಕಿಲ್ಸ್, ಹ್ಯಾಸ್ ಇಟ್ ಹೆಲ್ಪ್ಡ್ ಯು ಸರ್ ಇನ್ ಎನಿ ವೇ? ರಾಜಕೀಯದಲ್ಲಿ ಕಲೀಲಿಕ್ಕೆ ತುಂಬ ಇರ್ತದೆ, ಎಲ್ಲರಿಂದಲೂ ಕಲಿಬೇಕಾಗುತ್ತೆ. ನಿಮ್ಮ ಹ್ಯಾವ್ ಯು ಲರ್ನ್ ಆಲ್ ಯುವರ್ ಲೆಸನ್ಸ್? ಆಗಿ ಇನ್ನೂ ಸಹ ಕಲೀಲಿಕ್ಕೆ ಉಂಟಾ ಲೆಸನ್ಸ್ ನಿಮಗೆ? ಕಲಿಯೋದು ಸಾಯೋ ತನಕ ಮುಗಿಯೋದಿಲ್ಲ. And you're ready for that? ಕಲಿಲೇಬೇಕಾಗ್ತದೆ. ಓಕೆ ಸರ್, ಈಗ ನಾವು ಹೇಳ್ತಾರೆ ಟು ಬಿ ಅ ಗುಡ್ ಪಾಲಿಟಿಷಿಯನ್, ಇಟ್ಸ್ ಅ ರೋಲ್ ದಟ್ ಯು ಪ್ಲೇ. ಯು ಹ್ಯಾವ್ ಮಲ್ಟಿಪಲ್ ರೋಲ್ಸ್ ದಟ್ ಯು ಪ್ಲೇ. ಈಗ ನೀವು ನಮ್ಮ MP ಜಯಪ್ರಕಾಶ್ ಹೆಗ್ಡೆ ನಿಮ್ಮನ್ನು ಬ್ರಹ್ಮಾವರದಲ್ಲಿ ಡಿಫೀಟ್ ಮಾಡಿದ್ರು, ಬಟ್ ಯೆಟ್ ವೆನ್ ಹಿ ವಾಸ್ ಕಂಟೆಸ್ಟಿಂಗ್ ಫಾರ್ ಅನ್ MP, ಯು ವರ್ಕ್ಡ್ ವೆರಿ ವೆರಿ ಹಾರ್ಡ್. ಅವರಿಗೆ ಹೈಯೆಸ್ಟ್ ಲೀಡ್ ಬಂದಿದ್ದು ನಿಮ್ಮ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ. ಸೊ ಇಸ್ ದಿಸ್ ಡಿಫಿಕಲ್ಟ್ ಅಂದರೆ ಇಸ್ ಇಟ್ ಅ ನ್ಯಾಚುರಲ್ ಥಿಂಗ್ ನಿಮಗೆ? ನನಗೆ ಆ ವೈರತ್ವ ಎಂಬುದೇ ಕಾಣುವುದಿಲ್ಲ, ದ್ವೇಷ ಎಂಬುದೇ ಯಾರ ಬಗ್ಗೆಯೂ ಕಾಣುವುದಿಲ್ಲ. ಸೊ ನಿಮಗೆ ಯಾರು ಏನು ಮಾಡಿದರೆ ಯು ಆರ್ ವಿಲ್ಲಿಂಗ್ ಟು ಫರ್ಗಿವ್ ಆ್ಯಂಡ್ ಫರ್ಗೆಟ್ ಆ್ಯಂಡ್ ಮೂವ್ ಆನ್? ಯಾರು ಏನೂ ಮಾಡ್ಬೋದು. ಸೊ ಅದು ನಿಮ್ಮ ಪರ್ಸ್ನಲ್, ಆ್ಯಸ್ ಅ ಪೊಲಿಟಿಷಿಯನ್ ಯು ಡೂ ಇಟ್, ಆರ್ ಪರ್ಸ್ನಲಿ ಆಲ್ಸೋ ಯು ಫಾಲೋ ದಿಸ್ ಸರ್? ಯಾವಾಗಾದರೂ ಪೀಪಲ್ ಹ್ಯಾವ್ ಗಾಟ್ ದ ರೈಟ್ ಟು ಕ್ರಿಟಿಸೈಸ್ ಆ್ಯಂಡ್ ಟು ಅಪ್ರಿಷಿಯೇಟ್. ಈಗ ನಿಮ್ಮ ಜೊತೆ ಈಗ ಯು ಹ್ಯಾವ್ ಲಾಟ್ ಆಫ್ ಸೀಸನ್ ಪೊಲಿಟಿಷಿಯನ್ಸ್, ಈಗ ನಿಮ್ಮ ಸೀನಿಯರ್ಸ್ ಆಗಿದ್ದಾರೆ. ಸೊ ಹೌ ಡು ಯು ಡೀಲ್ ವಿತ್ ದೆಮ್? I give them due respect. So you feel giving respect is one of the most important? You have to give respect to not only the senior politicians, you have to respect each and every voter. ಪ್ರತಿಯೊಬ್ಬ ಮತದಾರ ಈಸ್ ದ ಕಿಂಗ್ ಎಂಬ ರೀತಿಯಲ್ಲಿ, ಆತನು ರಾಜ ಎಂಬ ರೀತಿಯಲ್ಲಿ ನಾವು.
ಸೊ ಅಮಂಗ್ ದ ಪೊಲಿಟಿಷಿಯನ್ಸ್ ವಿ ನಾರ್ಮಲಿ ಸಿ ತುಂಬ ಎಂಬಿಷನ್ಸ್ ಇರ್ತದೆ, there's a ego. ಹೌ ಡು ಯು ಡೀಲ್ ವಿತ್ ದ್ಯಾಟ್? ಈಗೋವನ್ನು ಸಂಪೂರ್ಣ ಸುಟ್ಟಾಕಬೇಕು. ಅಲ್ಲ, ನಿಮ್ದಲ್ಲ ನಾನು ಹೇಳೋದು, ನಿಮ್ದು ಹಾಕಿದ್ದೀರಿ, ಬಟ್ ಐಮ್ ಟಾಕಿಂಗ್ ಅಬೌಟ್ ಜನರಲ್. ಈಗ ಪೊಲಿಟಿಷಿಯನ್ಸ್ ಅಂದರೆ ವೆರಿ ಅಂಬಿಷಿಯಸ್, ಎವ್ರಿಬಡಿ ವಾಂಟ್ಸ್ ಟು ರೀಚ್ ದ ಟಾಪ್. ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವು ಹೇಗೆ, ಹೌ ಡು ಯು ಮ್ಯಾನೇಜ್ ದಿಸ್? ನಾವು ರೇಸಲ್ಲಿ ಇಲ್ಲಲ್ಲ ಯಾವುದಕ್ಕೂ. ಬಟ್ ನೀವು ರೇಸಲ್ಲಿ ಇಫ್ ಯು ನಾಟ್ ದೇರ್, ಯಾರಿಗೆ ಬೇರೆಯವರಿಗೆ ಆದರೆ ದೇ ವಿಲ್ ವಾಂಟ್ ಟು ಓವರ್ಟೇಕ್ ಯು ಅಲ್ಲ, ಹಾಗಾಗಿ ಏನು ಮಾಡ್ತೀರಿ ನೀವು? ನನ್ನ ಕೆಲಸ ನಾನು ಮಾಡ್ತಾ ಹೋಗೋದು, ಆಗ ಯಾರಿಗೂ ಓವರ್ಟೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೀವು ವಿನ್ ಆಗಿ ಬಂದಿದ್ದೀರಿ, ನಾವು ಯು ಆರ್ ದ ಮೋಸ್ಟ್ ಆ್ಯಕ್ಚುಲಿ ಐ ಥಿಂಕ್ ದ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಷಿಯನ್, ದ ಮೋಸ್ಟ್ ನಾವೆಲ್ಲ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಯೋರ್ ಫರ್ದರ್ ಅಕಾಂಪ್ಲಿಷ್ಮೆಂಟ್ಸ್. ಈಗ ಬರೋದು ಪೊಸಿಷನಿಂಗ್. ಈಗ ನೀವು ಆಲ್ರೆಡಿ ದೇರ್ ಇನ್ ಪೊಸಿಷನ್, ಈಗ ನೀವು ಅದು ನಿಮ್ಮ ಪೊಸಿಷನ್ ನೀವು ಭದ್ರ ಮಾಡಬೇಕು. ಸೊ ಹೌ ಡು ಯು ಪ್ಲ್ಯಾನ್ ಟು ಡೂ ದ್ಯಾಟ್? ಪೊಸಿಷನ್ ಭದ್ರ ಮಾಡುವಂಥದ್ದಂದರೆ ನಿರಂತರ ಜನರ ಸೇವೆ, ಜನಸಂಪರ್ಕ, ಜನರ ಮಧ್ಯದಲ್ಲಿದ್ದರೆ ನಮಗೆ ಆ ಭದ್ರತೆ ಕೊಡುವುದೇ ಜನರು, ಅಭದ್ರತೆ ಕೊಡುವುದು ಕೂಡ ಜನರೇ. ನಿಮ್ಮ ಪೊಸಿಷನ್ ತುಂಬ ಸೇಫ್ ಇದೆ ಅಂತ ನಮಗೆ ಈಗಲೇ ಗೊತ್ತಾಗ್ತದೆ ಸರ್. ಸೇಫ್ ಇದೆ ಅಂದರೆ ನಾನು ಜನರ ಸೇವೆಯನ್ನು ಯಾವ ರೀತಿಯಲ್ಲಿ ಮಾಡ್ತೇನೆ ಅದರ ಮೇಲೆ ಅದು ಅವಲಂಬಿತವಾಗಿದೆ. ನಾನು ಮಾಡಬೇಕು, ನಾನು ಮಾಡೋ ಕೆಲಸದಲ್ಲಿ ಅದು ಸೇಫ್ ಆಗಬೇಕು. ಈಗ ನೀವು ಇಷ್ಟರವರೆಗೆ ನಿಮ್ಮ ಪೊಸಿಷನ್ನ ನೀವು ಸೇಫಲ್ಲಿ ಇಟ್ಟಿದ್ದೀರಿ, ವೆರಿ ಸೇಫ್ ಆಗಿ ಇಟ್ಟಿದ್ದೀರಿ. ಸೊ ಐ ಥಿಂಕ್ ಇವನ್ ಇನ್ ಫ್ಯೂಚರ್ ಐ ಥಿಂಕ್ ಯೋರ್ ಪೊಸಿಷನ್ ಇಸ್ ವೆರಿ ಸೇಫ್ ಇನ್ ಉಡುಪಿ ಕಾನ್ಸ್ಟಿಟ್ಯುವೆನ್ಸಿ. ಈಗ ನಿಮ್ಮ ವಿಷನ್ 2025 ಇಸ್ ಗೋಯಿಂಗ್ ಟು ಗೋ ಆನ್ ಫಾರ್ another 13 years ಅಲ್ವಾ? ಸೊ ಐ ಥಿಂಕ್ ಫಾರ್ ನೆಕ್ಸ್ಟ್ 13 years ಪೀಪಲ್ ವಿಲ್ ನೀಡ್ ಯು ವಿತ್ ದೆಮ್. ಅದು ಜನರಿಗೆ ಬಿಟ್ಟ ವಿಚಾರ. ಓಕೆ. ಪ್ರಮೋದ್ ಮಧ್ವರಾಜ್, ಆ್ಯಸ್ ಅ ಮ್ಯಾನ್, ಈಗ ನೀವೊಂದು ಹೊಸ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಹೊಸ ರೋಲ್ ಅಂತ ತಗೊಂಡಿದ್ದೀರಾ ವಿತ್ ಸೆವೆರಲ್ ರೆಸ್ಪಾನ್ಸಿಬಿಲಿಟೀಸ್. ಯು ಹ್ಯಾವ್ ಅ ಬಿಗ್ ಬಿಸ್ನೆಸ್, ನೀವೊಂದು ಬಿಸ್ನೆಸ್ ಟೈಕೂನ್ ಆಗಿದ್ದೀರಿ ಈಗ ದಕ್ಷಿಣ ಕನ್ನಡದಲ್ಲಿ, ಪ್ಲಸ್ ಫ್ಯಾಮಿಲಿ, ಪ್ಲಸ್ ನಿಮ್ಮ ಜನತೆ, ನಿಮ್ಮ ಮತದಾರರು. ಹೌ ಯು ಗೋಯಿಂಗ್ ಟು ಪ್ರಯೋರಿಟೈಸ್ ದಿಸ್? ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುವ ಒಂದು ವಿಶ್ವಾಸ ನನಗಿದೆ, ಅದನ್ನು ನಿಭಾಯಿಸ್ತೇನೆ. ಸೊ ಗಿವಿಂಗ್ ಈಕ್ವಲ್ ಇಂಪಾರ್ಟೆನ್ಸ್ ಎಲ್ಲ ನಿಮ್ಮ ಯಾವುದ್ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆ ಬೇಕು ಅಷ್ಟು ಕೊಡ್ತೇನೆ. ಸೊ ವಿಚ್ ವಿಲ್ ಬಿ ದ ಫಸ್ಟ್ ಟಾಪ್ ಪ್ರಯಾರಿಟಿ ನಿಮ್ಮ ಇದರಲ್ಲಿ? ಯಾವಾಗಲೂ ಜನಸೇವೆ ಇತ್ತು. ನೀವು ಹೇಗೆ ನಿಮ್ಮ ಲೈಫ್ ವರ್ಕ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಸರ್? ಲೈಫ್ ವರ್ಕ್, ನಿಮ್ಮ ಲೈಫ್ ಆ್ಯಂಡ್ ವರ್ಕ್, ಹೌ ವುಡ್ ಯು ಬ್ಯಾಲೆನ್ಸ್? ಸಮಯ ಇರ್ತದೆ ಮನುಷ್ಯನಿಗೆ, ಕೆಲಸ ಮಾಡಲಿಕ್ಕೆ ಗೊತ್ತಿರಬೇಕು, ಸಮಯವನ್ನು ಮ್ಯಾನೇಜ್ ಮಾಡಲಿಕ್ಕೆ ಗೊತ್ತಿರಬೇಕು. ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಡು ಯು ವೇಕ್ ಅಪ್ ಅರ್ಲಿ? ನೀವು ಹೇಗೆ ಇದ್ದ ಸಮಯವನ್ನು ಅತಿ ಉತ್ತಮ ರೀತಿಯಲ್ಲಿ ಉಪಯೋಗಿಸುವಂಥದ್ದೇ ಟೈಮ್ ಮ್ಯಾನೇಜ್ಮೆಂಟ್. ನೀವು ಡೆಲಿಗೇಟ್ ಮಾಡ್ತೀರಾ ಸರ್ ನಿಮ್ಮ ವರ್ಕನ್ನು, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್? ಒಂದು ಚುನಾವಣೆ ಅಂದರೆ 10,000 ಕಾರ್ಯಕರ್ತರು ಒಂದು ಚುನಾವಣೆ ನಡೆಸ್ತಾರೆ, ಒಬ್ಬರ ಹತ್ರ ಆಗುವಂಥದ್ದಲ್ಲ. ವ್ಯವಹಾರ ಇರಲಿ ಅಥವಾ ಜನಸೇವೆ ಇರಲಿ, ಅದು ಎಲ್ಲರೂ ಸೇರಿ ಮಾಡಬೇಕು, ಆವಾಗ ಮಾತ್ರ ಅಲ್ಲಿ ಸಕ್ಸಸ್ ಬರಲಿಕ್ಕೆ ಸಾಧ್ಯ. ನಿಮ್ಮ ಫಾದರ್ ದಿವಂಗತ ಶ್ರೀ ಮಧ್ವರಾಜ್ ಅವರಿಂದ ನೀವು ಯಾವ ಕ್ವಾಲಿಟೀಸ್ ನೀವು ಇನ್ಹೆರಿಟ್ ಮಾಡಿದ್ದೀರಾ? ಪರೋಪಕಾರ. ಈಗ ಎಲ್ಲರೂ ಜನ ಹೇಳ್ತಾರೆ ನೀವು ನಿಮ್ಮ ತಂದೆದು ಕಾರ್ಬನ್ ಕಾಪಿ, ಯಾರಾದರೆ ನಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಂದೆದು ಸೇಮ್ ಆಗಿದ್ದಾರೆ, ಅದು ಇಟ್ ಈಸ್ ಯು. ವಾಟ್ ಎಲ್ಸ್? ಬೇರೆ ಯಾವ ಕ್ವಾಲಿಟೀಸನ್ನು ನೀವು, ತುಂಬ ಕ್ವಾಲಿಟೀಸನ್ನು ನೀವು ಇನ್ಹೆರಿಟ್? ಆಮೇಲೆ ಸೌಮ್ಯತೆ, ಕರುಣ, ಎಲ್ಲರೂ ಹೇಳ್ತಾರೆ ಇದು ನಿಮ್ಮ ತಂದೆಯಿಂದ ಬಂದದಂತ. ಬೇರೆ ಕ್ವಾಲಿಟಿ ಯಾವುದಿದೆ ಅಂತ ಜನರು ಹೇಳಬೇಕು. ನಿಮ್ಮ ಮದರ್ ಶ್ರೀಮತಿ ಮನೋರಮಾ ಮಧ್ವರಾಜ್ ಅವರಿಂದ ಯಾವ ಕ್ವಾಲಿಟೀಸ್ ನೀವು ಇನ್ಹೆರಿಟ್ ಮಾಡಿದ್ದೀರಾ? ಸ್ಟ್ರೈಟ್ ಫಾರ್ವರ್ಡ್ನೆಸ್ ಆ್ಯಂಡ್ ಆನ್ ಇಂಟೆಗ್ರಿಟಿ, ಆನೆಸ್ಟಿ, ಆಯಿತು, ಪ್ರಾಮಾಣಿಕತೆ. ಅವರು ಮೊನ್ನೆ ಇಂಟರ್ವ್ಯೂವಲ್ಲಿ ಹೇಳಿದರು, ಅವರಿಗೆ ಅವರು ತುಂಬ ಕೋಪಷ್ಟಿ, ಬಟ್ ಯು ಆರ್ ವೆರಿ ಕಾಮ್, ನೀವು ತುಂಬ ಜಾಣೆಯಾಗಿ ನೀವು ನಿಮ್ಮ ಆಲ್ ಯು ಡೂ ಯೋರ್ ವರ್ಕ್. ಸೊ ವಾಟ್ ಈಸ್ ನೀವು ಸ್ಪೆಷಲಿ ಇದು ಮಾಡ್ತೀರಿ ನಿಮಗೆ ಈ ಕಾಮ್ನೆಸ್ ಬರಲಿಕ್ಕೆ? ನಾನು ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನನಗೆ ದುರಾಂಕಾರ ಬರಬಾರ್ದು ಅಂತ. ಹೌದು, ನಿನ್ನೆ ಸಹ ಹೇಳಿದ್ದೀರಿ ನೀವು ನಿಮ್ಮ ಪ್ರೆಸ್ ಸ್ಟೇಟ್ಮೆಂಟಲ್ಲಿ. ನೀವು ಆ್ಯಸ್ ಅ ಸನ್, ಆ್ಯಸ್ ಅ ಹಸ್ಬೆಂಡ್, ಆ್ಯಸ್ ಅ ಫಾದರ್, ಆ್ಯಸ್ ಅ ಬ್ರದರ್, ಯು ಹ್ಯಾವ್ ಡನ್ ಟ್ರಿಮೆಂಡಸ್ಲಿ ವೆಲ್. ಎಲ್ಲ ರೋಲ್ಸ್ ನೀವು ತುಂಬ ಚೆನ್ನಾಗಿ ನೀವು ನಿಭಾಯಿಸ್ತಿದ್ದೀರಾ. ಅದು ಹೇಗೆ, ಹೌ ಡು ಯು ಮ್ಯಾನೇಜ್ ದ್ಯಾಟ್? ನಾನು ಆ ಕೃಷ್ಣನ ಇದನ್ನು ಮಾತನ್ನು ಒಪ್ತೇನೆ, ನಿನ್ನ ಕರ್ತವ್ಯ ಮಾಡು, ಫಲದ ಬಗ್ಗೆ ಯೋಚನೆ ಮಾಡಬೇಡ. ಸೊ ಆ ಡ್ಯೂಟಿ ಮಾತ್ರ ಮಾಡ್ತಾ ಹೋಗೋದು, ಅದನ್ನು ಜನರು ಒಪ್ತಾರೋ ಬಿಡ್ತಾರೋ, ಜನರಿಗೆ ಖುಷಿ ಆಗೋದಿಲ್ಲ, ಅದು ಸೆಕೆಂಡ್ರಿ. ನನ್ನ ಕರ್ತವ್ಯನ ಮಾಡ್ಕೊಂಡು ನನಗೆ ಹೇಗೆ ಏನು ಸರಿ ಅಂತ ಕಾಣ್ತದೆ ಅದನ್ನು ಮಾಡ್ಕೊಂಡು ಹೋಗ್ತೇನೆ. ವಾಟ್ ಈಸ್ ಯರ್ ಐಡಿಯಾ ಆಫ್ ರಿಲ್ಯಾಕ್ಸೇಷನ್ ಸರ್? ನೀವು ರಿಲ್ಯಾಕ್ಸೇಷನ್ಗೆ ಏನು ಮಾಡ್ತೀರಾ?
ನಮಗೆ ಕೆಲಸ ಮಾಡೋದೇ ರಿಲ್ಯಾಕ್ಸೇಷನ್. ಸೊ ಹೌ ಡು ಯು ಹ್ಯಾಂಡಲ್ ಯುವರ್ ಸ್ಟ್ರೆಸ್ ಲೆವೆಲ್ ವಿತ್ ದ ಕೈಂಡ್ ಆಫ್ ವರ್ಕ್ ದಟ್ ಯು ಹ್ಯಾವ್? ನಿಮಗೆ ತುಂಬ ಸ್ಟ್ರೆಸ್ ಇರಬೇಕಲ್ಲ? ಸ್ಟ್ರೆಸ್ಸನ್ನೇ ತಗೊಳ್ಳೋದಿಲ್ಲ, ಹಾಗೆ ಸ್ಟ್ರೆಸ್ ಬರೋ ಪ್ರಶ್ನೆನೇ ಇಲ್ಲ. ದಟ್ಸ್ ಅ ಗಿಫ್ಟ್, ದಟ್ಸ್ ರಿಯಲಿ ಅ ಗಿಫ್ಟ್. ಸೊ ಸರ್, ನಿಮಗೆ ಈಗ ನಿಮ್ಮ ಮತದವರಿಗೆ ಉಡುಪಿಯ ಜನತೆಗೆ ಸರ್ ನಿಮ್ಮ ಮೆಸೇಜ್ ಒಂದು ಕೊಡಬೇಕಂತ. ನಾನು ಜನರಿಗೆ ಹೇಳಿದ್ದೆ ನಿಮ್ಮ ಸೇವಕನಾಗಿರ್ತೇನೆ ಅಂತ. ಒಂದು 5 ದಿವಸದ ಹಿಂದೆ ಎಂಥವನಾಗಿದ್ದೆ ಅದೇ ರೀತಿ ನಾನು ಮುಂದೆ ಇರ್ತೇನೆ. ಇನ್ನಷ್ಟು ಬಗ್ಗಿ ಜನರ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರಂತರವಾಗಿ ಯಾರಿಗೂ ನೋಯಿಸದ ರೀತಿಯಲ್ಲಿ ಮಾಡುವ ಶಕ್ತಿ ದೇವರು ನನಗೆ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. So thank you for giving your valuable time to Udupi channel, sir. Thank you. And God bless you. ನಮ್ಮ ಜೊತೆಯಲ್ಲಿದ್ದರು ನಮ್ಮ ನೆಚ್ಚಿನ ನಾಯಕರು ಹಾಗೂ ಉಡುಪಿ ಶಾಸಕರು ಶ್ರೀ ಪ್ರಮೋದ್ ಮಧ್ವರಾಜ್. ವಿಶಿಂಗ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಥ್ಯಾಂಕ್ ಯು. ನಮಸ್ಕಾರ.